ಸೊ ಎಲ್ಲೋ ಇವತ್ತು ಈ ಪಾರ್ಕಲ್ಲಿ ಟ್ರೈಪಾಡ್ ಇಟ್ಕೊಂಡು ಏನು ಮಾಡ್ತಿದ್ದೀನಿ ಅಂದರೆ ಇವತ್ತು ಒಂದು ಚಾಲೆಂಜ್ ವೀಡಿಯೋ ತಂದಿದ್ದೀನಿ. ಈ ಚಾಲೆಂಜ್ ವೀಡಿಯೋ ಏನಂತ ಹೇಳಿದ್ರೆ 1 ಅವರಲ್ಲಿ 10,000 ಸ್ಟೆಪ್ಸ್ ನಡಿಬೇಕು ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಈ ನನಗೇನೋ ಇದು ಭಾರಿ ಡಿಫಿಕಲ್ಟ್ ಅಂತ ಅನ್ನಿಸ್ತಿದೆ. ನಾವು ಇದನ್ನು ಮಾಡ್ಬೇಕಾದ್ರೆ ರಿಸರ್ಚ್ ಮಾಡಿದ್ವಿ ಗೂಗಲಲ್ಲಿ. ಗೂಗಲ್ ಯು ಕೆನಾಟ್ ಡೂ, ಯು ಕ್ಯಾನ್ ಓನ್ಲಿ ಡೂ 6,000 to 7,000 ಸ್ಟೆಪ್ಸ್ ಅಂತ ಬಂದಿತ್ತು. ಗೂಗಲ್ಲಿಗೆ ನಾವು ಬೀಟ್ ಮಾಡಬೇಕು ಅಂತ ಈ ಚಾಲೆಂಜ್ನ ಇಟ್ಟಿದ್ದೀನಿ. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಸೊ ಈ ಚಾಲೆಂಜಲ್ಲಿ ವಿಲ್ ಪವರ್ ಗೊತ್ತಾಗುತ್ತೆ, ಎಷ್ಟು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಏನಂತ ಹೇಳಿದ್ರೆ ಈಗ ಟೈಮ್ ಬಂದುಬಿಟ್ಟು 4:19 ಆ್ಯಂಡ್ ಸ್ಟೆಪ್ಸ್ ಬಂದುಬಿಟ್ಟು ಫೋಕಸ್ ಆಗಪ್ಪ, ಫೋಕಸ್ ಆಗ್ತಾಯಿಲ್ಲ. 214 ಸ್ಟೆಪ್ಸ್ ಆಗಿದೆ. ಇದನ್ನು ನಾವು 12,214 ಸ್ಟೆಪ್ಸ್ ಮಾಡಬೇಕು 1 ಅವರ್ ಒಳಗೆ ಆಗುತ್ತೆ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ರೂಲ್ಸ್ ಏನಂತ ಹೇಳಿದ್ರೆ, ನೀವು ರನ್ನಿಂಗ್ ಇಲ್ಲ ಇದರಲ್ಲಿ, ಯಾಕಂದರೆ ರನ್ನಿಂಗಲ್ಲಿ ಜಾಸ್ತಿ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಬರೀ ವಾಕಿಂಗ್ ಆ್ಯಂಡ್ ಯಾವ ಥರ ಬೇಕಾದ್ರೂ ವಾಕ್ ಮಾಡ್ಬೋದು, ಇಲ್ಲ ಫಾಸ್ಟಾಗಾರು ವಾಕ್ ಮಾಡಿ, ಇಲ್ಲ ಸ್ಲೋಗಾರು ವಾಕ್ ಮಾಡಿ, ಅದು ನಿಮ್ಮ ಮೇಲೆ ಡಿಪೆಂಡು. ಸೊ ಇವತ್ತಿನ ವಿಡಿಯೋನ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಆನ್ ಆಗಪ್ಪ. ಇಂಟ್ರೋ ಎಲ್ಲ ಮುಗಿಸಿ 4:23 ಓಡ್ತಾ ಇದ್ದೀವಿ. ನಮ್ಮ ಸ್ಟಾರ್ಟಿಂಗ್ ಸ್ಟೆಪ್ಸ್ ಬಂದುಬಿಟ್ಟು 2,236 ಇದೆ. ಇದನ್ನು ನಾವು ಕಂಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಸ್ಟೆಪ್ಸ್ನ. ಮತ್ತು ಏನೇ ಅಂದರೂ ನಿಲ್ಲಬಾರ್ದು. 1 ಗಂಟೆ ಒಳಗೆ ಎಷ್ಟೀಗ 5:23 ಒಳಗೆ 10,000 ಸ್ಟೆಪ್ಸ್. ಯಾಕೆ ಅವಾಗಲಿಂದ ಬರೀ 1,000 ಅಂತೀವಿ? ಇಟ್ಸ್ 10,000 ಸ್ಟೆಪ್ಸ್. ಓಕೆ ಅಂಡರ್ಸ್ಟುಡ್? ಓಕೆ ಟಕ್ 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 ಟಕ್. ಈಗ ಇಯರ್ಫೋನ್ ಹಾಕೊಂಡು ದಬ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಐ ಟ್ರೈ ಮೈ ಬೆಸ್ಟ್ ಟು ಕಂಪ್ಲೀಟ್, ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನನಗೇನೋ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಮನಸ್ಸಿಂದ ಬರ್ತಾ ಇದೆ ಆಗುತ್ತೆ ಅಂತ. ಆದರೆ ವೆಲ್ ಆ್ಯಂಡ್ ಗುಡ್. ಸೊ ಇನ್ನೊಂದು ಸ್ವಲ್ಪ ಹತ್ರ ಅಲ್ಲೇ 80 ಸರ್ಕಲ್ಲಿಗೆ ಹೋಗ್ತೀವಿ. ತೋರಿಸ್ತೀನಿ. ಹಾಂ, ಈ ಉರಿ ಬಿಸಿಲಲ್ಲಿ ನಿಮಗೋಸ್ಕರ ಅಂತ ಇದು ಮಾಡ್ತಿದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ವಾಟೆವರ್. ಸೊ ಬನ್ನಿ, ನಾನು ಸ್ವಲ್ಪ ದೂರ 80 ಸರ್ಕಲ್ ಹತ್ರ ಹೋಗ್ತೀನಿ, ಆಮೇಲೆ ಸಿಗ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತಡ್ರಿ ನಿಂತ್ಕೊಂಡು ನಿಲ್ಲಂಗಿಲ್ಲ, ಕರೆಕ್ಟು ನಿಲ್ಲಂಗೂ ಇಲ್ಲ. ನಿಮಗೆ ತೋರಿಸೋಣ ಅಂದರೆ ಇಲ್ಲ, ನನ್ನ ಸ್ಟೆಬಿಲಿಟಿ ಇಲ್ಲ ನೋಡಿ. ಮೋಡದಿಂದ ಸೂರ್ಯವರೆಗೆ ಬರುವ ಅಂತ. ಬಾಕಿ ಟೈಮಲ್ಲಿ ನಿಂತು ತೋರಿಸುವೆ, ಈಗ ಬೇಡ, ಈಗ ಹಂಗೆ ಹೋಗಿರ್ತೀನಿ. ಇಲ್ಲಿ ಚೆನ್ನಾಗಿರೋ ವ್ಯೂ ಸಿಗ್ತಾನೆ ಇರ್ತವೆ. ಆಲ್ಮೋಸ್ಟ್ 80 ಸರ್ಕಲ್. ಈಗ ಎಷ್ಟಾಯಿತು ಗೊತ್ತಾ? 80 ಸರ್ಕಲ್ ಬರೋಕ್ಕಿಂತ ಮುಂಚೆ 2,833 ಸ್ಟೆಪ್ಸ್. ಇನ್ನು ಭಾರಿ ಇದ್ದೀವಿ ಸ್ಟೆಪ್ಸಲ್ಲಿ. ಕಮಾನ್. ಟೈಮ್ ಬಂದ್ಬಿಟ್ಟು 4:30. ಎಷ್ಟು 7 ಮಿನಿಟ್ಸ್ ಆಯಿತು. ನೈಸ್. ಎಲ್ಲಿ we completed 1,000 steps at 4:33. show the time. ತಡಿಯಪ್ಪ, 4:33. ಕಂಗ್ರ್ಯಾಚುಲೇಷನ್ ಬ್ರದರ್. 80 ಸರ್ಕಲ್, 1,000 ಸ್ಟೆಪ್ಸ್. ಅದೀಗ 10 ನಿಮಿಷ 1,000 ಸ್ಟೆಪ್ಸಿಗೆ 1 ಗಂಟೆ 1,000 ಮಾಡ್ಬೋದಂತೀರ. ಅವಾಗೇನೋ ಎನರ್ಜಿ ಹೈ ಇತ್ತು. ಓಕೆ, ಈಗ ಕತೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆಗಿದೆ. ಬನ್ನಿ ಟೆಸ್ಟ್ ಮಾಡಿ
ರಿಸಲ್ಟ್ ಕೊಡೋದಷ್ಟೇ ನಿಮ್ಮ ಹತ್ರ. ಈಗ ರೋಡ್ ದಾಟ್ತೀನಿ ತಡ್ರಿ ಫಸ್ಟ್. ಹೋಗ್ತಾ ಬೇಲೂರ್ಗೆ ಹೋಗ್ಬಿಡೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಿಲ್ಲಂಗಿಲ್ಲ, ಅದೊಂದು ಗೊತ್ತಾಗ್ತಾ ಇದೆ ನನಗೆ ಅವಾಗಿಂದ. ದಬ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಡ್, ನಿಮ್ಮ ಬ್ರೈಟ್ನೆಸ್ ಕಮ್ಮಿ ಮಾಡ್ಕೊಂಡ್ರಕ್ಕೆ ನಮ್ಮಂಥವ್ರಿಗೆ ಉಪಯೋಗ ಆಯಿತು. ಬಾಬಾ ಇನ್ನೂ ನರಗುಡ್ನಳ್ಳಿ ಸರ್ಕಲ್ಲಿಗೆ ಭಾರಿ ದೂರ ಇದೆ. ವಿಲ್ ಟ್ರೈ ಅವರ್ ಬೆಸ್ಟ್, ಕಮಾನ್. ಅಬ್ವಿಯಸ್ ಜೋಶ್ ವೆರಿ ಹೈ ಅಂತ ಇದ್ದೀನಿ. ಕೈ ಕಾಲು ನೋವು ಆಗ್ಬೇಕು, ನಾಳೆ ಚೆನ್ನಾಗಿರುತ್ತೆ. ಏನಾಗುತ್ತೆ 4 ದಿವಸ ಮಂಕಾಳೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ಆಗಲ್ಲ ಅಣ್ಣ. ನಿಧಾನ ಅಣ್ಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಓಕೆ, ನರಗುಡ್ನಳ್ಳಿ ಸರ್ಕಲಲ್ಲಿ ಸಿಗ್ತೀನಿ ಎಷ್ಟು ಸ್ಟೆಪ್ಸ್ ಆಗಿದೆ ಅಂತ ತೋರ್ಸೋಕ್ಕೆ. ವಿ ಕಂಪ್ಲೀಟೆಡ್ 2000 ಸ್ಟೆಪ್ಸ್ ಅಟ್ ನರಗುಡ್ನಳ್ಳಿ ಸರ್ಕಲ್. ಹಿಂಗೆ ಫಾಸ್ಟ್ ಹೋಯ್ತಾ 10,000 ಸ್ಟೆಪ್ಸು ಹಿರೇಮಗಳೂರು ಅಷ್ಟೇ ಕಂಪ್ಲೀಟ್ ಆಗುತ್ತಾ ಅಂತೀಯ. ನಾನು ಗೂಗಲಲ್ಲಿ ನೋಡಿದ್ದೆ. ಒಟ್ಟು ಅವ್ರು ಏನಂದರು ಅಂತ ಹೇಳಿದ್ರೆ, ಗೂಗಲ್ ಅವರು ಯು ಕೆನಾಟ್ ಡೂ, ನಿಮ್ಮ ಕ್ಲಿಯರ್ ಮಾಡಬೇಕಂದ್ರೆ ಮಿನಿಮಮ್ ಟು 8 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳಿದರು. 8 ಕಿಲೋಮೀಟರ್ಸ್ ಲೆಕ್ಕ ಹಾಕಳ್ರಿ. ಇಲ್ಲಿಂದ ಐ ಮೀನ್ ಹೌಸಿಂಗ್ ಬೋರ್ಡಿಂದ ನಮ್ಮ ಹಂಗೆ ಹೋದರೆ ಮೋಸ್ಟ್ಲಿ 3 ಕಿಲೋಮೀಟರ್ಸ್ ಆಗ್ಬೋದು ವಯ IDSG ರೋಡು. ಈ ಕಡೆಯಿಂದ ಬಂದರೆ ಹಿಂಗೋಗಿ ಹಿರೇಮಗಳೂರಿಗೆ ಹೋಗಿ ಆ ಕಡೆ ಹೋಗ್ತೀನಿ ಅಂತ ಹೇಳಿದ್ರೆ 5 ಕಿಲೋಮೀಟರ್ಸ್ ಟು 6 ಕಿಲೋಮೀಟರ್ಸ್ ಆಗ್ಬೋದು. ನಾನು ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ ಲಾಂಗೆಸ್ಟ್ ರೂಟ್ ತಗೊಂಡೆ. ಇದು ಒಂದೇ ರೂಟಲ್ಲಿ ಹೋಗ್ಬೋದು, ಮತ್ತು ಫುಟ್ಪಾತ್ ಇರೋ ರೋಡಲ್ಲಿ ಹೋಗ್ಬೇಕು. ಫುಟ್ಪಾತ್ ಅಂತಿದ್ದೀನಿ. ಅದು ನಡೀತಾ ಏನೇನೋ ಮಾತಾಡ್ತಿದ್ದೀನಿ. ಇಟ್ಸ್ ಓಕೆ. ಫುಟ್ಪಾತ್ ಇರೋದ ಮೇಲೆ ಹೋಗ್ಬೇಕಾಗಂದ್ರೆ ಈಸಿ ಟು ಗೋ. ಆಲ್ರೆಡಿ ಸುಸ್ತಾಯಿತು ರೀ. ಬಾಬಾ ಇಟ್ಸ್ ಓಕೆ, ಬೇಗ ಬರ್ತಾ ಟಫ್ ಆಗ್ತಾ ಇದೆ ಟಾಸ್ಕು. ಯಾಕಂತ ಹೇಳಿದ್ರೆ ಕಾಲು ಸಪೋರ್ಟ್ ಕೊಡ್ತಾ ಇಲ್ಲ. ಕಾಲಿಗೆ ಇಷ್ಟು ನಡೆದು ಅಭ್ಯಾಸ ಇಲ್ವಲ್ಲ, ಅದು ಗಾಬರಿ ಆಗ್ತಾಯಿದೆ. ಯಾಕೆ ಇಷ್ಟೊಂದು ಹಿಂಗೆ ದಬ್ಬ ನಡ್ಕೋಯ್ತಾನಪ್ಪ ಅಂತ ಟ್ಯಾಪೆಂಡ್ಸ್ ಅಂದ್ಕೊಂಡು ಹೊರಟೆ. ಆಲ್ಮೋಸ್ಟ್ ನಾವು ಬೈಪಾಸ್ ರೋಡ್ ಹತ್ರ ಇದ್ದೀವಿ. ನಾನು ಸ್ವಲ್ಪ ಸ್ಟೆಪ್ಸು 3000 ಕಂಪ್ಲೀಟ್ ಆಗುತ್ತೆ. ಹೋಗ್ತಾ ಹೋಗೋಣ. ಕಂಪ್ಲೀಟೆಡ್ 3000 ಸ್ಟೆಪ್ಸ್. ಕರೆಕ್ಟಾಗಿ ಒಂದೊಂದು ಸರ್ಕಲ್ಲಿಗೆ ಒಂದೊಂದು ಸ್ಟೆಪ್ಸ್ 1000 ಸ್ಟೆಪ್ಸು ಕ್ಲಿಯರ್ ಮಾಡ್ತಾಯಿದ್ದೀವಿ. ಅಥವಾ ಗೌರ್ಮೆಂಟೇ ಹಿಂಗೇನೋ ಮಾಡಿದ್ಯಾ, ಕರೆಕ್ಟ್ ಈ ಸರ್ಕಲಿಂದ ಈ ಸರ್ಕಲಿಗೆ 1000 ಇರಬೇಕು, ಆ ಸರ್ಕಲಿಂದ ಆ ಸರ್ಕಲಿಗೆ 1000 ಇರಬೇಕು. ಆ ಥರ 3000 4 5 6 7 8 9. ಇನ್ನೂ ಪಯಣ ಭಾರಿ ದೂರದಲ್ಲಿದೆ. ಆಲ್ರೆಡಿ ನನ್ನ ಶೂ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಲೆಟ್ಸ್ ಸಿ ವಾಟ್ ಇಟ್ ಹ್ಯಾಪನ್ಸ್. ಸೊ ಎಲ್ಲ ತೋರಿಸ್ತೀನಿ. ಟೈಮ್ ಬಂದ್ಬಿಟ್ಟು 4:51. ನಾವೆಷ್ಟು 4:23ಗೆ ಸ್ಟಾರ್ಟ್ ಮಾಡಿದ್ದು. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆನಾಗಪ್ಪ ಪುಟ್ಟ. ಆಲ್ಮೋಸ್ಟ್ ಅರ್ಧ ಗಂಟೆ, ಐ ಮೀನ್ 28 ಮಿನಿಟ್ಸ್ ಅನಿಸುತ್ತೆ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದ್ರೆ. ಇನ್ನೂ ಅರ್ಧ ರಸ್ತೆನೂ ಆಗಿಲ್ಲ. ಚಲೆಂಗೆ ಸಾರೇ.
ಕಂಪ್ಲೀಟೆಡ್ 4000 steps. ವೆರಿ ಚಾಲೆಂಜಿಂಗ್. ನಾನು ಆ್ಯಕ್ಚುಲಿ ಹತ್ರ ನರ್ಚರ್ ಸ್ಕೂಲ್ ಹತ್ರ ಬಂದು ಈಗ ವಾಪಸ್ ಹೋಗೋಕ್ಕೆ ಗೊತ್ತಾಗ್ತಾ ಇಲ್ಲ ಮೀನ್ಸ್ ಹೆಂಗೆ ಹೋಗೋದು ಅಂತ. ಧೀರಜ್ ಅಣ್ಣಂಗೆ ಫೋನ್ ಮಾಡೋದು. ಸೊ ಬನ್ನಿ ಸಿಗ್ತೀನಿ 7000 ಸ್ಟೆಪ್ಸ್ ಆದಮೇಲೆ. ಇಲ್ಲಿಗೆ 5000 ಸ್ಟೆಪ್ಸ್ ಆದಮೇಲೆ. ನನ್ನ ಕ್ಯಾಮ್ರಾಗೆ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ನಿಸ್ತೈತೆ. ನಾನು ಈ ಕಡೆ ಹಿಂದೆ ಮಾಡ್ಕೊಂಡು ಮಾತಾಡ್ತಿದ್ರೆ ಅದು ಮುಂದೆ ತೋರಿಸ್ತೈತಿ. ಯಾಕಪ್ಪ ಹಂಗೆ ಮಾಡಿದ್ಯಾ ಪ್ಲೀಸ್, ಎಲ್ಲ ಮಾಡಬಾರ್ದು. ಅದನ್ನೇ ಹೇಳೋಣ ಅಂತ. ಲಾಸ್ಟ್ 20 minutes we're at Nurture School. We completed 5000 steps. Still ಅಷ್ಟಾಯ್ತು ಗೊತ್ತಾ? 5 12. That means we have another 10 minutes to 11 minutes. ಎಕ್ಸಾಕ್ಟ್ಲಿ ಹೇಳಿದಾರೆ 11. 10 ಮಿನಿಟ್ಸಲ್ಲಿ 2000 ಸ್ಟೆಪ್ ನಡಿಬೋದು ಮೋಸ್ಟ್ ಆಫ್. ಎಲ್ಲ ಆಗಿದ್ದು ಬೆದ್ರೆ ಬ್ಯಾಗ್ ಕರ್ಕೊಂಡಿತ್ತು. ನಾನು ನಿಂತ್ಕೊಂಡು ಹಂಗೆ ಶಾರ್ತಿಗೇನ ಹಿಂಗೆ ಶಾರ್ತಿಗೇನ ಅಂತ ಕೊಡೋಲ್ಲ ಎತ್ಕೊಂಡ್ಬಂದೆ. പക്ഷೇ ಅದೇ ತಪ್ಪಾಯಿತು. ನೆಕ್ಸ್ಟ್ ಟೈಮ್ ವಿತೌಟ್ ಬ್ಯಾಗ್ ಮಾಡೋಣ. ಲಾಸ್ಟ್ 10 minutes ಟು ಗೋ. ಹಿರೇಮಗಳೂರು ಹತ್ತತ್ರ ಇದ್ದೀನಿ. ಹಿರೇಮಗಳೂರು ಹತ್ರನೇ ಇದ್ದೀನಿ. ಅಪ್ಪ ಹೌಸಿಂಗ್ ಬೋರ್ಡಿಂದ ಹಿರೇಮಗಳೂರು ತನಕ ನಡ್ಕೊಂಬಂದಿದ್ದು ಲೆಕ್ಕ ಹಾಕ್ರಿ ನಿಮಗೋಸ್ಕರ ಅಂತ. ಇಷ್ಟು ಕಷ್ಟಪಡ್ತೀನಿ. ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮೋಟಿವೇಶನ್ ಕಮ್ಮಿ ಮಾಡ್ಕೊಳ್ಳೋದು ಬೇಡ. ಮಾಡ್ಕೊಂಡು ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಹಾಸನಿಗೆ 58 ಕಿಲೋಮೀಟ್ರ್ ಇದೆ. ಹಿಂಗೆ ಹೋಗ್ಬಿಡೋಣ ಅಂತೀರಾ? ಅಯ್ಯಪ್ಪ ಇಷ್ಟಕ್ಕೆ ಹಿಂಗಾದೆ. ಸೊ ಹಿಂಗೆ ಹೋಗ್ಬೇಕಾದವನು ಲಾಸ್ಟಿನ 4 ಮಿನಿಟ್ ಇದೆ ಅಂತ ಹೇಳ್ಬಿಟ್ಟು ವಾಪಸ್ ತಿರ್ಕೊಂಡೆ. ಈಗ ಎಷ್ಟಾಗಿದೆ ಗೊತ್ತಾ? 7324. ಅದಕ್ಕೆ 5100 ಸ್ಟೆಪ್ಸ್ ಏನೋ ಆಗಿದೆ ಅಷ್ಟೇಯಾ? ಅನದರ್ ಎಷ್ಟು ಗೊತ್ತಾ? ಈಗ 5:19. 4 ನಿಮಿಷ ಇದೆ. ನೈಸ್ ಇದೆಲ್ಲ. ಓಕೆ, ಸೊ ಇಟ್ಸ್ ಟೈಮ್ ಅಪ್. ಎಷ್ಟು ನಡೆದ್ವಿ ಗೊತ್ತಾ? 8443 ಮೈನಸ್ 2200 ಚಿಲ್ಲರೆ. ಮೈನಸ್ ಪ್ಲಸ್ ಮಾಡಿ ಸ್ಕ್ರೀನ್ ಇರುತ್ತೆ. 1 ಗಂಟೆ ಒಳಗೆ ಇಷ್ಟೇ ನಡೆಯೋಕ್ಕಾಗಿದ್ದು. ನಾನು ಗೂಗಲ್ಗೆ ಬೀಟ್ ಹಾಕ್ತೇನೆ ಅಂತಿದ್ರೆ ಗೂಗಲ್ ಅಷ್ಟು ಮಾಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಗ್ತೈತೆ. ಬಟ್ ಇಟ್ಸ್ ಓಕೆ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟಿಗೆ ಬೆಸ್ಟ್ ಅಂತಾರಲ್ಲ ಅದು ಮಾಡಿದೆ. 5000 ಸ್ಟೆಪ್ ನಡಿಬೇಕಾಯ್ತು ಅಷ್ಟೇ. ವಾಸ್ ಟಫ್. ನೈಸ್ ಅಂತ ಹೇಳಿ ಯಾರಿಗಾರ ಫೋನ್ ಮಾಡ್ತೀನಿ ನಡ್ಕೊಂಬಿಟ್ಟೆ ಅಂತ ಆಗಲ್ಲ ವಾಪಸ್ಸು. ಅಪ್ಪ ಆದರೆ ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಇದೇ ಥರ ಚಾಲೆಂಜ್ ಇರೋ ಥರ ನಾವು ಒಳ್ಳೊಳ್ಳೆ ಕಂಟೆಂಟ್ನ ಅಪ್ಲೋಡ್ ಮಾಡೋಣ ಅಂತ ಫೈನಲಿ ಮಾಡೋಣ ಅಂತ ಇದೆ. 10,000 ಸ್ಟೆಪ್ಸ್ ಮೋಸ್ಟ್ಲಿ 2 hour ಆಗಿದ್ರೆ ಆಗೋದೇ ಅನಿಸುತ್ತೆ. ಬಟ್ ಚಾಲೆಂಜ್ ಇದ್ದಿದ್ದು 1 hour 2 hour ತಗೊಂಡು ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟೇ. ಸೊ ಸರಿ, ಮನೆಗೆ ಹೋಗಿ ಸಿಗ್ತೀನಿ ನಿಮ್ಮ ಜೊತೆ. ವಿ ಕಂಪ್ಲೀಟೆಡ್ 9000 ಸ್ಟೆಪ್ಸ್. ಅಲ್ಲಿಗೆ 9000 ಮೈನಸ್ 2000 7000 ಸ್ಟೆಪ್ಸ್ ಆಯಿತು. ಆದರೆ ಏನಂತಾರೆ, ಟ್ರೈನ್ ಹೋಗಾಯಿತು.
ಕಾಂಪಿಟೇಷನ್ ಮುಗ್ದಾದ್ಮೇಲೆ ಈಗ ನಡೀತಾ ಇದ್ದೀನಿ. ನಮ್ಮ ಪ್ರವೀಣ್ ಬಾಸ್ ಬರ್ತಾ ಇದ್ದಾನೆ ಕರ್ಕೊ ಹೋಗೋಕ್ಕೆ. ದುರ್ನ ಅಂತ ಹೋಗ್ಬಿಡೋಣ ಅಲ್ಲಿ. ಸುಸ್ತಾಯ್ತು ಕಣ್ರಿ. ಅಯ್ಯಪ್ಪ, ಈ ಥರ ಟಾಸ್ಕ್ ಮಾಡೋಕ್ಕೆ ಎಷ್ಟು ಕಷ್ಟ ಗೊತ್ತಾ? ಅದಕ್ಕೆ ಹೇಳೋದು, ಪ್ಲೀಸ್ ಒಂದೇ ಒಂದು ಸಾರಿ ಲೈಕು ಬಟನನ್ನು ಒತ್ತಿ ನೋಡಿ. ಒಂದೇ ಒಂದು ಸಾರಿ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನೋಡಿ. ಯಪ್ಪ, with completed 10,000 steps. That means 10,000 minus 2,000, 8,000 steps. ಎಷ್ಟು ನಿಮಿಷದಲ್ಲಿ? 5:52. ನಾವು ಇದಕ್ಕೆ ಎಷ್ಟೊತ್ತಿಗೆ ಮುಗಿಸಿದೆ? ತಡಿಯಪ್ಪ, ಫೋಕಸ್. ನಾವು ಚಾಲೆಂಜ್ ಮುಗಿಸಿದ್ದು 5:23. ಅಲ್ಲಿಗೆ 20 ಮಿನಿಟ್ಸಿಗೆ ಅದೇ ಕರೆಕ್ಟ್ 2 hours ತಗೊಂಡಿದ್ದೀರಾ ಆಗೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.